ಆ್ಯಕ್ಚುಲಿ ಯಾಕೆ ನೀವೇ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ಇಂಡಸ್ಟ್ರಿ ನಮಗೆಲ್ಲ ಕೊಡುತ್ತೆ, ನಾವು ವಾಪಸ್ ಅದಕ್ಕೇನಾದ್ರು ಕೊಡಬೇಕು ಅಂತ. ನೀವು ಕೊಟ್ಟಿದ್ದೀರಾ, ನೀವು ಪ್ರೊಡಕ್ಷನ್ ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ದೀರಾ. ತರುಣ್ ಸುಧೀರ್ ಅವರು ಬರಬೇಕಾಗಿತ್ತು, ಒಂದೇನು ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ಅವ್ರನ್ನೂ ನಾನು ಅದಕ್ಕೆ ಕರೆದಿದ್ದೆ, ಯಾಕಂದರೆ ಅವರು ಕ್ರಿಯೇಟಿವಿಟಿ, ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ಡೈರೆಕ್ಷನ್ ಅಲ್ಲದೆ ಪ್ರೊಡಕ್ಷನ್ನು ಆ್ಯಕ್ಚುಲಿ ನಾವುಗಳು ದುಡ್ಡು ಬಂದ ತಕ್ಷಣ ಅಥವಾ ಹೆಸರು ಬಂದ ತಕ್ಷಣ ನನ್ನ ಲೈಫು ನನ್ನದೇನು ಅಂತ ಅಂದ್ಕೊಳ್ಳೋ ಬದಲು ಇದರಲ್ಲಿದೆ GST ಅಂತಾರಲ್ಲ, ಆ ಥರ 18% ವಾಪಸ್ ಹೋಗ್ಬಿಟ್ರೆ ಇಂಡಸ್ಟ್ರಿಗೆ ಪುಟ್ಪುಟ್ಟು ಸಿನಿಮಾಗಳಾಗ್ತವೆ. ಎಲ್ಲೋ ಒಂದು ಒಳ್ಳೊಳ್ಳೆ ಕಥೆಗಳು ಇಟ್ಕೊಂಡು, ಆ್ಯಕ್ಚುಲಿ ಪ್ರತಾಪ್ನ ಹತ್ರ ಬಂದಾಗ ಒಂದು ಕತೆ ಹೇಳೋಕ್ಕಂತಲೇ ಬಂದಿದ್ದು. ಅವರ ಟೀಮ್ಗಿರೋ ಎನರ್ಜಿ ಮತ್ತು ರಕ್ಷಿತ್ ಅವನು ಮಲ್ಟಿ ಟ್ಯಾಲೆಂಟೆಡ್ ಅವನು. ಸೊ ಇವ್ರನ್ನೆಲ್ಲ ನೋಡಿ ನನಗೆ ನಾನು ಆ ಸ್ಟೇಜಲ್ಲಿ ಹಿಂದಿ ಸಿನಿಮಾ ಮಾಡಿ ಬೆಂಗಳೂರಿಗೆ ಬಂದು ಒಪ್ಕೊಂಡ್ರೆ ಪಿಕ್ಚರ್ ಮಾಡೋಕ್ಕೆ ಇಷ್ಟ ಇದೆ. ಆಮೇಲೆ ನಮ್ಮ ಒಂದು ಐಡಿಯಾನ ಪ್ರೊಡ್ಯೂಸರ್ಗಳಿಗೆ ಏನಂದರೆ 4 ಫೈಟು, ಹಿಂದಿ ರೈಟ್ಸು, ಈ ಕ್ಯಾಲ್ಕುಲೇಷನ್ಗೆ ನಾನು ಸೆಟ್ ಆಗಿದೆ. ಈ ಗೊಂದಲದಲ್ಲಿದ್ದಾಗ ನನಗೆ ನಮ್ಮ ಸ್ಕ್ರೀನ್ ಫಸ್ಟ್ ರವಿಕುಮಾರ್ ಸರು ಮತ್ತು ಪ್ರಶಾಂತ್ ಕಲ್ಲೂರ್ ಸರು, ಹರೀಶ್ ರೆಡ್ಡಿ ಅವ್ರನ್ನ ನಾನು ಒಂದು ಮೀಟಿಂಗ್ ಮಾಡಿದೆ. ಆನೆಸ್ಟಾಗಿ ಹಿಂಗೆ ಅನ್ನಿಸ್ತಿದೆ, ನೀವು ಹಾಕಿರೋ ದುಡ್ಡು ವಾಪಸ್ ಕೊಡಿಸ್ತೀನಿ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ, ನೀವೆಲ್ಲ ಜೊತೆಗಿದ್ರೆ ಮಾಡ್ತೀನಿ ಅಂತ ಅಂದರು. ಅವತ್ತಿಂದ ಇವತ್ತವರೆಗೂ ಜೊತೆಗಿದ್ದಾರೆ. ಯಾವತ್ತೂ ಎಷ್ಟು ದುಡ್ಡು ಬರುತ್ತೆ ಅಂತ ಯಾರೂ ಕೇಳಿಲ್ಲ. ಮತ್ತು ಆ್ಯಕ್ಚುಲಿ ನಾವು ಲೆಕ್ಕನ ಹಾಕಿಲ್ಲ, ಬಿಕಾಸ್ ಅದೇ ಸಿನಿಮಾ ಮ್ಯಾಥಮೆಟಿಕ್ಸ್ ಎಲ್ಲ ಅಂದ್ಬಿಟ್ಟು, ಬಟ್ ಲೆಕ್ಕ ಇಟ್ಟಿದ್ವಿ ಸರ್. ಸೊ ಎರಡನೇದಾಗಿ ನಾನು ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಒಂದು 10 ವರ್ಷ ಇಂಡಸ್ಟ್ರಿ ನೋಡಿದ್ದೀನಿ. ಇನ್ನೊಂದು ರೈಟ್ರಾಗಿ ಅಂತ ಇನ್ನೊಂದು ನಮ್ಮದು ಪೆನ್ ಆ್ಯಂಡ್ ಪೇಪರ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಒಂದು 12 ಜನ ರೈಟರ್ನಿಟ್ಟು ಸುಮಾರಷ್ಟು ಕಥೆಗಳು ನಮ್ಮ ಹತ್ರ 40-45 ಕತೆ ಇದೆ, ವೆಬ್ ಸೀರೀಸ್ಗಳಿದೆ. ಇಡೀ ಇಂಡಸ್ಟ್ರಿಯಲ್ಲೇ ಒಂದು ರೌಂಡ್ ಓಡಾಡ್ಬಿಟ್ಟೆ. ಒಳ್ಳೆ ಕತೆ ಯಾರಿಗಾದ್ರೂ ಬೇಕು, ಯಾಕಂದರೆ ಯಾವ ಇಂಡಸ್ಟ್ರಿಲಿ ರೈಟರ್ಸ್ ಚೆನ್ನಾಗಿರ್ತಾರೆ, ರೈಟರ್ಗಳನ್ನ ಯಾರು ಚೆನ್ನಾಗಿ ಬೆಳೆಸ್ತಾರೆ ಆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಎಕ್ಸಾಂಪಲ್ಗೆ ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಬಡ್ಜೆಟ್ಗಿನ್ನ ಅವ್ರಿಗೆ ರೈಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಇವತ್ತು ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ. ನಮ್ಮದೊಂದು ಸಿನಿಮಾ ಕನ್ನಡ ಡೈರೆಕ್ಟಾಗಿ ಒಂದು ನೆಟ್ಫ್ಲಿಕ್ಸ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ರೈಟಿಂಗ್ ಟೀಮ್ನ ಬೆಳೆಸೋಣ ಅಂತ ಸುಮಾರಷ್ಟು ವರ್ಕ್ ಮಾಡಿದ್ವಿ. KVN ಸರ್ ಇದಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಈ ಲಾಸ್ಟ್ 2 ಇಯರ್ಸ್ ಏನು ಜರ್ನಿ ಮಾಡಿದ್ದೀವಿ, ಸುಮಾರಷ್ಟು ಕಥೆಗಳು ಮಾಡ್ಕೊಂಡ್ವಿ. ಅದೊಂದು ಜರ್ನಿ ಮಾಡಿದೆ. ಕಥೆಗಳು ಬೇಕಾ ಅಂತ ಒಂಥರ ಈ ಬೆಳಗ್ಗೆನೇ ಈ ಹೂ ಮಾಡ್ತಾರಲ್ಲ, ಹಂಗೆ ಯಾರಿಗೂ ಒಳ್ಳೆ ಕತೆ ಬೇಕಾಗಿಲ್ಲ. ಎಲ್ಲರಿಗೂ ಏನಂದರೆ TV ರೇಟ್ಸ್ ಬರೋ ಹೀರೋ ಬೇಕು, ಮತ್ತೇನಂದರೆ ಡಾರ್ಕ್ ಅಂದರೆ ಏನು OTT ಸೇಲ್ ಆಗುವಂಥ ಕಂಟೆಂಟ್ ಬೇಕು. ಸೊ ಇದು 1 ವರ್ಷ ಆಯಿತು. ಸೊ ಫೈನಲಿ ನಾವೇ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದು ಮೊದಲನೇ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್. ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ನಾವು ಪ್ಲ್ಯಾನ್ ಮಾಡಿದ್ವಿ, ಡಿಸ್ಕೋ ಅಂತ. ಸೊ ನಾನು ಆ್ಯಸ್ ಎ ಡೈರೆಕ್ಟ್ರೇ ಇದುವರೆಗೂ ನೋಡ್ತಾ ಇದ್ದೆ. ನಿಜವಾಗ್ಲೂ ನಾನು ತುಂಬ ಬ್ಲೆಸ್ಡ್ ಈ ಮಾತು ಹೇಳಬೇಕು. ಯಾಕಂದರೆ ನನ್ನ 10 ಸಿನಿಮಾ ನಿರ್ಮಾಪಕರು ಯಾವತ್ತೂ ಒಂದು ದಿನ ದುಡ್ಡು ಬಂದಿಲ್ಲ ಅಂತ ಶೂಟಿಂಗ್ ನಿಲ್ಲಿಸಿಲ್ಲ, ಅಥವಾ ಯಾವುದೇ ಪಬ್ಲಿಸಿಟಿಗೆ ಏನು ಕೊರತೆ ಮಾಡಿಲ್ಲ. ನಾವು ಅವಾಗೆಲ್ಲ ಒಂಚೂರು ಏನೋ ಫೀಲಿಂಗ್ ಎಲ್ಲ ಮಾತಾಡಿದ್ವಿ. ಈಗ ಆ ಸ್ಥಾನಕ್ಕೆ ಬಂದಾಗ, ಆ ಪ್ರೊಡಕ್ಷನ್ ನೋಡ್ಕೊಳ್ಳೋ ಒಂದು ಸ್ಟೇಜಿಗೆ ಬಂದಾಗ ನಿಜವಾಗ್ಲೂ ಎಲ್ಲರೂ ನೆನೆಸ್ಕೊಂಡಿದ್ದೀನಿ ನಾನು. ಯಾವಾಗ ಈ ಫೈನಾನ್ಷಿಯಲ್ಲು ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ ಬಂದಾಗ ನಾವು ಕ್ರಿಯೇಟಿವ್ ಟೀಮ್ಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಅವರೆಲ್ಲರೂ ಏನೋ ಒಂದು ಬೇರೆ ಜೋಶಲ್ಲಿ ಇರ್ತಾರೆ, ಏನೋ ಎನರ್ಜಿಲಿ ಇರ್ತಾರೆ. ಅವರಲ್ಲಿ ಈ ಸಮಸ್ಯೆಗಳಾಗಲಿ ಇದನ್ನೆಲ್ಲ ಹೇಳ್ಕೊಬಾರ್ದು. ಎಷ್ಟೊಂದು ಇರುತ್ತೆ ವಿಷಯ. ನಾನೇ ಆ್ಯಸ್ ಎ ಡೈರೆಕ್ಟಾಗಿ ಇದೆಲ್ಲ ಯೋಚನೆ ಮಾಡಿರಲಿಲ್ಲ. ಸೊ ಅಷ್ಟು ಪ್ರೊಡ್ಯೂಸರ್ಗಳಿಗೆ ನಾನು ದೊಡ್ಡ ಒಂದು ನಮಸ್ಕಾರ ಹೇಳ್ತೇನೆ. ಬಿಕಾಸ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ರೇ ಕ್ರಿಯೇಟಿವಿಟಿ ಫ್ರೀಡಮ್ ಆಗೋದು. ಎಲ್ಲ ಕೇಳೋದು ನನ್ನ ಮೊನ್ನೆ ಇದು ಸಿನಿಮಾ ಪ್ರಿವ್ಯೂ ಮಾಡಿದಾಗ, ಹಿಂಗೆ ಇದಿಷ್ಟು ಪರ್ಫೆಕ್ಟಾಗಿ ಎಲ್ಲ ಆರ್ಟಿಸ್ಟು ಪರ್ಫೆಕ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲೂ ಲ್ಯಾಗ್ ಇಲ್ಲ, ಎಷ್ಟು ನೀಟಾಗಿ ಫೋಟೋಗ್ರಫಿ ಎಷ್ಟು ಚೆನ್ನಾಗಿದೆ, ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ, ಹೆಂಗೆ ಇದೆಲ್ಲ ಆಯಿತು ಅಂತಂದಿದ್ದಕ್ಕೆ ನಾನು ಒಂದೇ ಮಾತಂದರೆ, ಇದೆಲ್ಲದಕ್ಕೂ ಬೇಕಾಗಿರೋದು ಒಂದು ಫ್ರೀಡಮ್. ಯಾವ ನಮ್ಮ ಚಿಕ್ಕಪ್ಪನ ಮಗನಿಗೆ ಒಂದು ಚಾನ್ಸ್ ಕೊಡಿಸಿ, ಅಥವಾ ನಮ್ಮ 2 ಐಟಮ್ ಸಾಂಗ್ ಇಡಿ, 3 ಫೈಟ್ ಇಡಿ ಅಂತ ಹೇಳಿದೇನೆ. 1-2 ಬೇಕು. ಒಬ್ಬ ಕಥೆನ ನಂಬುವಂಥ ಒಂದು ನಿರ್ಮಾಪಕ ಬೇಕು, ಅದನ್ನು ನಡ್ಸ್ಕೊಂಡು ಹೋಗುವಂಥ ಒಬ್ಬ ನಿರ್ದೇಶಕ ಅಥವಾ ಕ್ರಿಯೇಟಿವ್ ಟೀಮ್ ಬೇಕು. ಇದೆರಡನ್ನೂ ಒಂದು ಕಡೆ ಸೇರಿದ್ರೆ ನನ್ನ ಪ್ರಕಾರ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ಡಿಸ್ಕೋ ಸ್ಟಾರ್ಟ್ ಮಾಡಬೇಕಾಯಿತು 3 ತಿಂಗಳ ಹಿಂದೆಯೇ. ನಾನು ಅಂದ್ಕೊಂಡೆ ತುಂಬ ಈಸಿ ಅಲ್ವಾ ಸಿನಿಮಾ ಮಾಡಿದ್ದೀನಲ್ಲ, ಸಿನಿಮಾ ಎಲ್ಲ ಬಡ್ಜೆಟ್ ಹಾಕಿ ತುಂಬ ಚಿಕ್ಕ ಬಡ್ಜೆಟಲ್ಲಿ ಸಿನಿಮಾ ಮಾಡೋಣ ಶುರು ಮಾಡಿದೆ. ಬಟ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇದಲ್ಲ ಅಂತ. ಬೇರೆಯೇ ಪಾಠ ನನಗೆ ಹೇಳ್ಕೊಡ್ತೀವಿ ಈ ಸಿನಿಮಾ. ಸೊ ಹಂಗಾಗಿ ಡಿಸ್ಕೋನ ಒಂದು ಸ್ವಲ್ಪ ಇದು ಅಂದರೆ ನಂದು ಒಂದು ಮೊದಲಿಂದ ಯಾವುದಾದ್ರು ಒಂದು ಕೆಲಸ ಕೈ ಹಿಡಿದ್ರೆ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೆ ನಾನು ಹೋಗ್ತೀನಿ. ಒಟ್ಟಿನಲ್ಲಿ ಆ ಕೆಲಸನ ಮುಗಿಸ್ಲೇಬೇಕು. ನಮ್ಮಮ್ಮ ಇವತ್ತು ಬಂದಿದ್ದಾರೆ,
ನಾನು 25 ದಿವಸ ಆಯಿತು ಮನೆಗೆ ಹೋಗಿ, ಫೋನಲ್ಲಿ ಮಾತಾಡೋಕ್ಕೂ ಆಗಿರಲಿಲ್ಲ. ಸೊ ಅಂದರೆ ಈ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕಷ್ಟೇ. ಏನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂದಾಗ ಅದಕ್ಕೆಲ್ಲರೂ ಹಿಂದೆ ನಿಂತು ಸಪೋರ್ಟ್ ಮಾಡಬೇಕು. ಸೊ ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಧ್ರುವ್ ಅಂತ ಹೊಸಬ ಮ್ಯೂಸಿಕ್ ಡೈರೆಕ್ಟ್ರು, ರಕ್ಷಿ ಹೊಸಬ, ಅನುಷಾ ಹೊಸಬಳು, ಸಂಜನಾ 2-3 ಸಿನಿಮಾ ಮಾಡಿದ್ರು ಒಂದೇ ಒಂದು ಚೂರು ಒಂದು ಆ್ಯಟಿಟ್ಯೂಡ್ ತೋರಿಸ್ದೆ ಅಷ್ಟು 24 ಡಿಸ್ಟಿಕ್ಕಿಗೆ ನಮ್ಮ ಜೊತೆ ಬಂದಿದ್ದಾರೆ. ಇವಾಗೆಲ್ಲ ಸನ್ಸ್ಕ್ರೀನ್ ಗಲಾಟೆ ನಿಮ್ಗೆ ಗೊತ್ತು, ಯಾರು ಆರ್ಟಿಸ್ಟ್ಗಳಿಗೂ ಬರಲ್ಲ. ಸೊ ಇವರು 3 ಜನ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಆಗ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಪ್ರತಾಪ್ ತುಂಬ ಟ್ಯಾಲೆಂಟೆಡ್, ಹೈಪರ್ ಎನರ್ಜಿ ಅವರು. ನಾನೇನೋ ಒಂದು ಕೆಲಸ ಮುಗಿಸೋಷ್ಟಿಗೆ ಇನ್ನೊಂದು ಕೆಲಸ ಕೊಟ್ಟೋಗ್ಬಿಟ್ಟಿರ್ತಾರೆ ಅವರು. ಸೊ ಓವರಾಲ್ ಎಲ್ಲ ಟೀಮು, ನಮ್ಮ ಶ್ರೀಕಾಂತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಮ್ಮ DOP ಗುರು, ಇಲ್ಲಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹಿಂದೆ ನಿಂತಿದ್ದೀವಿ. ಆಮೇಲೆ ಇವ್ರು 3 ಜನ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಒಂದು ಹೀರೋಯಿನ್ ಲೆವೆಲ್ಗೆ ಇರೋವಂಥದ್ದು ಒಂದು 3 ಕ್ಯಾರೆಕ್ಟರ್ ಇದೆ. ನಮ್ಮ ರಕ್ಷಿತ್ ಕಾಪು, ಚೇತನ್ ದುರ್ಗ ಮತ್ತು ಸುದರ್ಶನ್, ಶೂಟ್ ಅಂತ ಕರಿತೀವಿ ಅವನ್ನ. ಸಿನಿಮಾ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ ಯಾಕೆ ಶೂಟ್ ಅಂತೀವಿ ಅಂತ. ಸೊ ಇವ್ರುಗಳು ಅಷ್ಟೇ ಚೆನ್ನಾಗಿ ನಮ್ಮ ಜೊತೆ ಓಡಾಡ್ಕೊಂಡಿದ್ದಾರೆ. ನನಗೆ ನಾನೇನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಈ ಜರ್ನಿನ ಯಾವತ್ತೂ ಮಾಡೇ ಇಲ್ಲ. ನಮ್ಮದೆಲ್ಲ ಒಂದು ತುಂಬ ಪ್ಲ್ಯಾನ್ಡ್ ಆ ಥರ ಇರೋದು. ಸೊ ಇಲ್ಲಿ ಒಂಥರ ಕೆಲಸ ಮಾಡೋಕ್ಕೆ ತುಂಬ ಮಜಾ ಇತ್ತು. ಆಮೇಲೆ ನಾವೆಲ್ಲರೂ ತುಂಬ ಹೆಲ್ದಿಯಾಗಿದ್ದೀವಿ. ಸಿನಿಮಾ ಆದಮೇಲೆ ಖುಷಿಯಾಗಿದ್ದೀವಿ. ದುಡ್ಡು ಇನ್ನೊಂದು ಎಲ್ಲ ಸೆಕೆಂಡ್ರಿ. ಒಂದು ಒಳ್ಳೆ ಸಿನಿಮಾ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ನೋಡಿರೋರ್ಗು ಅವ್ರ ಎನರ್ಜಿ ನೋಡಿ ನಮಗೂ ಇನ್ನೂ ಅಂದರೆ ಸಾಕಾಯ್ತು ಅನ್ನಿಸ್ತಿದೆ. ಇಷ್ಟು ಡಿಸ್ಟಿಕ್ಗೆ ಹೋಗಿ ಇಷ್ಟು ಶೋಗಳನ್ನ ಮಾಡಿ ಇದೆಲ್ಲ ಯಾವಾಗುತ್ತೆ ಅಂದರೆ ಆ ಹಸುವಿರಬೇಕು. ಹಸು ನಮ್ಮ ಇಡೀ ಟೀಮ್ಗಿದೆ. ಸೊ ನಮ್ಮನ್ನೆಲ್ಲ ಬ್ಲೆಸ್ ಮಾಡಿ ಈ ಸಿನಿಮಾ ಗೆಲ್ಸಿದ್ರೆ ನಾನು 45 ಕಥೆನೂ ಇದೇ ಟೀಮ್ನ ಇಟ್ಕೊಂಡು ಮಾಡ್ತೀನಿ, ಇದೇ ಪ್ರೊಡಕ್ಷನಲ್ಲಿ ಶೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.